ವಿಜಯಪುರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಡಾ ಫಗು ಹಳಕಟ್ಟಿ ಅವರ ಜನ್ಮದಿನದ ಅಂಗವಾಗಿ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆಗೆ ಜಿಲ್ಲಾಧಿಕಾರಿ ಡಾ ಔದ್ರಾಮ ನಿನ್ನೆ ಚಾಲನೆ ನೀಡಿದರು. ಈ ವೇಳೆ ಡಾ ಫಗು ಹಳಕಟ್ಟಿ ಸಂಶೋಧನಾ ಕೇಂದ್ರದ ಸಂಯೋಜನಾಧಿಕಾರಿ ಡಾ ವಿಡಿ ಐಹೊಳ್ಳಿ, ಹೋರಾಟಗಾರ ಸೋಮನಗೌಡ ಕಲ್ಲೂರು, ರಮೇಶ್ ಜಿಗಜಣಗಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಗೌರವಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗಳು PhD ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ನೀಡುತ್ತಾ ಬಳಿಕ ದೂರದರ್ಶನದೊಂದಿಗೆ ಡಾ ವಿಡಿ ಐಹೊಳ್ಳಿ ಬಡತನದಲ್ಲಿ ಬೆಂದರೂ ಸಮಾಜದ ಸ್ವಾಸ್ಥ್ಯ ಕಾಪಾಡಬೇಕೆಂಬ ಡಾ ಫಗು ಹಳಕಟ್ಟಿ ಅವರ ಸಾಹಿತ್ಯಕ್ಕೆ ಶೈಕ್ಷಣಿಕ, ಧಾರ್ಮಿಕ ಹಾಗೂ ಆರ್ಥಿಕ ಚಿಂತನೆಗಳನ್ನು ಎಲ್ಲರೂ ಮೈಗೂಡಿಸಿಕೊಳ್ಳಬೇಕೆಂದು ಹೇಳಿದರು. ಅವಕಾಶ ಕೊಟ್ಟಿರ್ತಾರೆ. ಜಿಲ್ಲಾಡಳಿತ ಮತ್ತು ಗ್ರಾಮ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಇದನ್ನು ಆಯೋಜಿಸಿದ್ದು ಅರ್ಥಪೂರ್ಣವಾಗಿದೆ. ಅಷ್ಟೇ ಅಲ್ಲ, ವೈಶಿಷ್ಟ್ಯಪೂರ್ಣವಾಗಿದೆ. ಉಳಿದ ಸಾಮಾನ್ಯ ಜನರಿಗೆ ಕೂಡ ಅದು ಮಾದರಿಯಾಗಿದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೋರಾಟಗಾರ ಸೋಮನಗೌಡ ಕಲ್ಲೂರ್ ಡಾ ಫಗು ಹಳಕಟ್ಟಿ ಅವರ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ದು ಸಂತಸ ತಂದಿದೆ ಎಂದರು. ಅವರ ಮೂರ್ತಿ ಕೂಡ ಇದೆ, ಅಲ್ಲಿ ಕೂಡ ಹಾರಾಗ್ತಿದ್ದೇವೆ. ಅದಕ್ಕೇನೈತಿ ಇತ್ತೀಚಿನ ಮಾನಗಳಲ್ಲಿ 2-3 ವರ್ಷಗಳಿಂದ ಏನೈತಿ ಅದು ಯಾವ ಆಗ್ತಾ ಇಲ್ಲ. ಅದಕ್ಕೇನೈತಿ ಮನಸ್ಸಿಗೆ ನೋವು ಉಂಟಾಗಿತ್ತು, ಆಗ್ಲಾತೈತಿ. ಅದಕ್ಕೇನೈತಿ ನಾವು ಮೊದಲಿನ ಪ್ರಕಾರ ಮೊದಲೇ ಯಾವ ಥರ ಮಾಡ್ತಿದ್ದೋ ಆ ಥರ ಮಾಡ್ಬೇಕಂತೇಳಿ ನಮ್ಮ ಆಸೆ ಇದೆ. ಸಹಾಯಕ ಪ್ರಾಧ್ಯಾಪಕ ಡಾ ಸುಭಾಷ್ ಕನ್ನೂರ ಕಾರ್ಯಕ್ರಮದಲ್ಲಿ ಬದುಕು ಹಾಗೂ ವಚನ ಸಾಹಿತ್ಯ ಕುರಿತ ಉಪನ್ಯಾಸ ಏರ್ಪಡಿಸಿದ್ದು ಜನರಿಗೆ ದಾರಿದೀಪವಾಗಲಿದೆ ಎಂದು ಹೇಳಿದರು. ಅವರ ವಚನ ಸಾಹಿತ್ಯ ಸಂಗ್ರಹಣೆ ಮಾಡುವಲ್ಲಿ ಅವರು ಮಾಡಿದಂಥ ತ್ಯಾಗ, ಶ್ರಮ, ಜೊತೆಗೆ ರಾಜಕೀಯವಾಗಿ, ಸಾಹಿತ್ಯಿಕವಾಗಿ, ಸಾಮಾಜಿಕವಾಗಿ ಯಾವ ರೀತಿ ಅವರು ಆದರ್ಶಪ್ರಾಯರಾಗರು ಅನ್ನುವಂಥದ್ದನ್ನು ಇಲ್ಲಿ ವಿಶೇಷ ಉಪನ್ಯಾಸದ ಮೂಲಕ ತಿಳಿಸಿಕೊಟ್ಟರು. ಇಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ಸರ್ಕಾರಕ್ಕೆ ತುಂಬ